ಸ್ವಲ್ಪ ಸೈಡ್ ಬನ್ನಿ. ಸರಿ, ಕಂಬಗಳಿದೆ. ಬಸ್ ಯಾರ್ದು ಯಾರು ಡ್ರೈವರ್ ನಂಬರ್ ತರಿಸ್ಕೊಂಡು ಬೇಗ ರಿಸ್ಟೋರ್ ಮಾಡಬೇಕು ಫಸ್ಟ್. ಅದು ಯಾಕಂದ್ರೆ ನಿಮಗೆ ಕರೆಂಟ್ ಬಂದ್ರೆ ನೆಕ್ಸ್ಟ್ ಏನು ಅಂತ ಬೇರೆದು ಇದೆಲ್ಲ ಹೆಂಗೆ ತಗೊಳ್ಬೇಕು ಅವರೆಲ್ಲ ಹಂಚೆಲ್ಲ ಹಾಕೊಂಡ್ಬಿಡ್ತಾರೆ ಅವರು. ಆಮೇಲೆ ನೀವು ಡ್ಯಾಮೇಜ್ ಅಂತ ತೋರ್ಸಕ್ಕಾಗಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಫೇಸಲ್ಲಿ ಇವತ್ತರೊಳಗೆ ನಾನು ಮನೇಲಿ ಮುಗಿಸಿ ಅಂತ ಹೇಳಿದ್ದೀನಿ ಸರ್. ಮನೆ ಇದೆ. ನೀವನ್ನ ಇದ್ರ ಲೆಕ್ಕ ಹೆಂಗೆ ತಗೋತಾರೆ? ಎಷ್ಟು ರೈತ ಹತ್ರ ಮಾತಾಡಿಕೊಂಡು ಮಾಜರ್ ಮಾಡ್ಕೊಂಡು ಎಷ್ಟು ಮರಗಳಿದ್ದು ಎಷ್ಟು ಡ್ಯಾಮೇಜ್ ಆಗಿದೆ ಟೋಟಲ್ ಎಕರೇಜ್ ಯಾರಿಗೆ ಸರ್ ಇವರಿಗೆ ಮೆಸೇಜ್ 50% ಏನು ಎತ್ತಬಾರ್ದು. ಎತ್ಬಿಟ್ರೆ ಒಂದು ದಿವಸ 2 ದಿವಸ ಫೋರ್ಸ್ ಇರುತ್ತಲ್ಲ, ಇದ್ದಾರೆ ಅವ್ರು ಉಪಯೋಗ ಮಾಡಿ ಬೇಗ ಬೇಗ ಮಾಡೋದು ಸರ್ ಒಂದು ನಿಮಿಷ. ಸ್ವಲ್ಪ ಸೈಡ್ ಬನ್ನಿ. ಕರೆಂಟು ಮತ್ತು ನೀರು ಒಟ್ಟಿಗೆ ಬರ ಸುಮಾರು ಇನ್ನೂ ಕಡೆನೂ ಕೆಲವು ಕಡೆ ಹೋಗ್ತೀವಿ. ಮೇಜರ್ ಏನು ಅಂತ ಹೇಳಿದ್ರೆ ಆದಷ್ಟು ಬೇಗ ನಾವು ಮಾಜರ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅವರು ಕಾಯಲ್ಲ, ಯಾರಿಗೆ ಮನೆ ಹಾನಿಯಾಗಿರುತ್ತೆ ಅವ್ರು ಮತ್ತೆ ಅಲ್ಲೇ ಬದುಕಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಶೀಟು ಇಲ್ಲ ಏನಾದ್ರು ಮಾಡಿ ಸಹಕಾರ ಮಾಡಿಕೊಂಡು ಅವರವರೇ ಊರವರೆಲ್ಲ ಒಟ್ಟಿಗೆ ಮಾಡಿದ್ದಾರೆ. ಆಗ್ಲೇ ಕೆಲವು ಕಡೆಗೆ ಮಾಜರ್ ಮಾಡಿದ್ದಾರೆ. ಈಗ ಈ ಗ್ರಾಮದ ಇವತ್ತು 2 ಗಂಟೆ ಒಳಗೆ ಮುಗಿಸ್ತೀನಿ ಅಂದಿದ್ದಾರೆ. ಇನ್ನೊಂದು 1 ತಾಸು 2 ತಾಸು ಜಾಸ್ತಿ ಆಗ್ಬೋದು. ಬಟ್ 2 ವಿಚಾರ ಇಲ್ಲಿ ಬಹಳ ಮುಖ್ಯವಾಗಿ. ಒಂದು, ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಅಧಿಕಾರಿಗಳು ಮಾಡಬೇಕು, ಎಲ್ಲ ಪಕ್ಷದವರು ಮಾಡಬೇಕು, ಗ್ರಾಮ ಪಂಚಾಯತಿಯವರು ಕೂಡ ಕೂಡಬೇಕಾಗತ್ತೆ. ಫಸ್ಟ್ ಕರೆಂಟ್ ಕೊಡಬೇಕು, ಯಾಕಂದ್ರೆ ನೀರು ಬೇಕು ಅಂದ್ರೆ ಇವತ್ತು ಫಸ್ಟ್ ಕರೆಂಟ್ ಇಲ್ಲ ಅಂದ್ರೆ ನೀರು ಕೊಡೋಕ್ಕಾಗಲ್ಲ. ನನ್ನ ಪ್ರಕಾರ 50% ಮೇಲೆ ಎಲ್ಲ ಹಳ್ಳಿಗೂ ಕೂಡ 36 ಹಳ್ಳಿಗೆ ಎಫೆಕ್ಟ್ ಆಗಿದೆ. 36 ಹಳ್ಳಿಗೂ ಕೂಡ ಇವಾಗ ಆಸ್ ಇಟ್ ಇಸ್ ಕರೆಂಟ್ ರಿಸ್ಟೋರ್ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆಗೆ ಆಗಬೇಕು, ಇನ್ನೂ ಕೆಲವು ಕಡೆಗೆ ಲೇಟ್ ಆಗುತ್ತೆ. ಈಗ ನಮ್ಮ ಈ ಭಾಗದ ಮುಖಂಡರು ಎಲ್ಲ ಏನಂದ್ರು, ಕೆಲವು ಕಡೆಗೆ ಅವರೇ ಜನರೇಟರ್ ತಗೊಂಡು ಕರೆಂಟಿಗೆ, ಯಾಕಂದ್ರೆ ಹೋದಾಗ ಈ ಇಲ್ಲೊಂದು ಬಿದ್ದಿರುತ್ತೆ ಅಲ್ಲೊಂದು ರಿಪೇರಿ ಅಷ್ಟು ಈಸಿಯಾಗಿ ಓವರ್ ನೈಟಿಗೂ ಆಗಲ್ಲ. ಕೆಲವು ಸತಿ ಫೋರ್ಸ್ನ ಬೇರೆ ಕಡೆಯಿಂದನೂ ತಗೊಳ್ಳಿ ಅಂತ ಹೇಳಿದ್ದೀನಿ. ಅಂದ್ರೆ ನಮ್ಮ ಸೊರಬದಲ್ಲಿ ಖಾಲಿ ಇದ್ದಾರೆ, ಶಿಕಾರಿಪುರದಲ್ಲಿ ಖಾಲಿ ಇದ್ದಾರೆ, ಭದ್ರಾವತಿಯಲ್ಲಿ ಖಾಲಿ ಇರ್ತಾರೆ, ಶಿವಮೊಗ್ಗದಲ್ಲಿ ಅವ್ರನ್ನೂ ತಗೊಂಡು ಬೇಗ ಕೆಲಸ ರಿಸ್ಟೋರ್ ಮಾಡಿ ಅಂತ. ಸೊ ಕುಡಿಯೋ ನೀರು ಮತ್ತೆ ಕರೆಂಟು ಒಂದು ಭಾಗ ಕೊಡಬೇಕು. ಮತ್ತೆ ಮಾಜರ್ ತಗೊಂಡಾಗ ಯಾರು ರಿಪೇರಿ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನಾನು ತಹಸೀಲ್ದಾರ್ ಅವ್ರಿಗೂ ಹೇಳಿದ್ದೀನಿ, ಈಗ DC ಅವರು ಕೂಡ ಅದನ್ನ ಹೇಳಿದ್ದಾರೆ. ಅವ್ರ ಹತ್ರ ಬರ್ಸ್ಕೊಂಡು ಅದನ್ನ ಮಾಜರ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಅಂತ ಹೇಳಿದೆ.
ಹಾನಿಯಾಗಿರೋದು ಒಂದು ನಮಗೆ ಕಂಡಂಗೆ ಒಬ್ರು ತೀರ್ಕೊಂಡು ಹೋಗಿದ್ದಾರೆ. ಅದು ಡೌಟ್ ಮೇಲೆ ಹೇಳಿರೋದ್ರಿಂದ ಮತ್ತೆ ಅದನ್ನ ಕುತ್ಕೊಂಡು ರಿಪೋರ್ಟ್ ತಗೊಳಕ್ ಹೇಳಿದ್ದೀನಿ. ಯಾರು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೀಗ ಅವ್ರ ಮನೆಗೆ ಹೋಗಿದ್ದೆ ನಾನು. ಅದನ್ನು ಕೂಡ ಯಾಕಂದ್ರೆ ಇದೆಲ್ಲ ಫ್ಯಾಕ್ಟ್ಸ್ ಹೇಳ್ಬೇಕು ನಿಮಗೆ. ಸುಮ್ಮನೆ ನಾವು ಯಾವುದೇ ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು, ಅದು ತಪ್ಪಾಗುತ್ತೆ. ಸೊ ಅದನ್ನ ತಗೊಂಡು ಕಳ್ಸಕ್ಕೆ ಹೇಳಿದ್ದಾರೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ನಾನು ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ತೀನಿ. ಪ್ಲಸ್ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಆಫೀಸಿಗೆ ಫೋಟೋ ವಿಡಿಯೋ ಎಲ್ಲ ಏನೇನು ಕಲೆಕ್ಷನ್ ಆಗಿದೆ ಸಿಇಒ ಅವರು ಕಳಿಸಿದ್ದಾರೆ, ಡಿಸಿ ಅವರು, ನಾನು ಕೂಡ ಕಳಿಸಿದ್ದೀನಿ. ಇವತ್ತು ಬೆಳಗ್ಗೆ ಯಾರು ಇಲ್ಲಿ ಜಿಲ್ಲೆ ಇನ್ಚಾರ್ಜ್ ಇದ್ದಾರೆ ಅವ್ರಿಗೂ ಕೂಡ ಮಾತಾಡಿದೆ. ಮೋಸ್ಟ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಫೋನು ಅವ್ರಿಗೂ ಮಾಡಿ ಅಂತ ಹೇಳಿದ್ದೀನಿ. ಆಫೀಸರ್ಸ್ ನೋಡ್ಬಿಟ್ಟು ಫೋನ್ ಮಾಡ್ತಾರೆ ಎನಿ ಟೈಮ್. ಮಾಡಿದಾಗ ಅವರಿಗೂ ಕೂಡ ಅಪ್ಡೇಟ್ ಮಾಡಿ ನಾಡಿದ್ದು ಕ್ಯಾಬಿನೆಟ್ ಇರಬೇಕಾದ್ರೆ ಅವರಿಗೂ ಕೂಡ ಒಂದು ಮಾತು ಹೇಳ್ತೀನಿ. ರೆವೆನ್ಯೂಗೆ ಬರ್ತದೆ ಇದೆಲ್ಲದೂ ಕೂಡ ಲಾಸ್ ಇದನ್ನೆಲ್ಲ ಅಸೆಸ್ ಮಾಡೋಕ್ಕೆ. ಕೃಷ್ಣ ಬೈರೇಗೌಡರು 1ನೇ ತಾರೀಕೇನೋ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅವರಿಗೆ ರಿವ್ಯೂ ತಗೊಂಡು ನಾವು ಅಷ್ಟರೊಳಗೇನೆ ಎಷ್ಟು ಲಾಸ್ ಆಗಿದೆ, ಏನಾಗಿದೆ, ಎಷ್ಟು ಮರಗಳು ಆಗಿದ್ದಾವೆ. ಯಾರಿಗೊಬ್ಬನಿಗೆ 1 ಎಕರೆ ಇರುತ್ತೆ, 500 ಮರಗಳು ಇರ್ತವೆ. ಅದರೊಳಗೆ ಅವನಿಗೆ ಒಂದು 300 ಮರ ಹೋಗ್ಬಿಟ್ರೆ ಅವನು ಜೀವನನೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋದನ್ನು ಕೂಡ ನಾವು ಸರ್ಕಾರದಿಂದ ಮಾಡ್ತಕ್ಕಂಥದ್ದು. ಇವೆಲ್ಲ ಏನಂದ್ರೆ ಅನಾಹುತಗಳಿವು, ಯಾರು ಪ್ರಕೃತಿಯ ಅನಾಹುತ ವಿಕೋಪಕ್ಕೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮಾಜರ್ ಮಾಡಬೇಕಾದ್ರೆ ಫಸ್ಟ್ ಮಾಹಿತಿ ತಗೊಳ್ಳೋಣ. ಮಾಹಿತಿ ತಗೊಂಡು ಮಾಡಬೇಕಾಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ. ನಿನ್ನೆ ನಾನು ಅದಕ್ಕೆ ಫಸ್ಟ್ ರೌಂಡ್ ಸಿಇಒ ಅವರು ಮತ್ತೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ಲಿ ನಮಗೂ ಒಂದು ವಿಚಾರ ತಿಳಿಯುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಬರೀ ಸುತ್ತುತ್ತಾ ಇದ್ರೆ ನೋಡ್ಕೊಂಡು ಎಲ್ಲ ಕಡೆನೂ ಸೇಮೇ ಪ್ರಾಬ್ಲಮ್. ಬಟ್ ಅದು ಲೆಕ್ಕ ಕರೆಕ್ಟ್ ಆಗಿ ತಗೋಬೇಕು, ಅದು ಸರಿಯಾಗಬೇಕು. ನಾನು ಮುಖ್ಯಮಂತ್ರಿಗಳಿಗೆ ನಾನೇ ಪರ್ಸನಲ್ ಆಗಿ ಮಾತಾಡಿ, ಇದು 2017ರಲ್ಲಿ ಒಂದ್ಸತಿ ಆಗಿತ್ತು ಅಂದ್ರು. ಯಾವುದೋ ಒಂದು ಮನೆಗೆ ಹೋದಾಗಲೂ ಕೂಡ ಬಡವರು 3ನೇ ಸತಿ ನಮ್ಮ ಮನೆ ಹಿಂಗಾಗಿರೋದು ಅಂತ. ಇದ್ರ ಜೊತೆಗೆ ಅಫ್ಕೋರ್ಸ್ ಬೇರೆ ಬೇರೆ ಸಮಸ್ಯೆನೂ ಹೇಳ್ತಾರೆ. ಯಾಕಂದ್ರೆ ಖಾತಾ ಆಗಿಲ್ಲ ಕೆಲವೆಲ್ಲ. ಅದು ಖಾತಾ ಇವ್ರು ಮಾಡಿಸ್ಕೋಬೋದಾಗಿತ್ತು. ಜಮೀನು ಜಾಸ್ತಿ ಬೇಕು ಅಂತ ಹೇಳಿ ಅದಿದೆ. ಫಸ್ಟ್ ನೀವು ಇಷ್ಟು ಮಾಡ್ಕೊಳ್ಳಿ, ಅದು ಇನ್ನೊಂದು ದಿವಸ ನೋಡೋಣ. ಅದು ಈಗಲ್ಲ ಸದ್ಯಕ್ಕೆ. ಅದೆಲ್ಲ ಮಾಜರ್ ಮಾಡಿದ್ರೆ ಗೊತ್ತಾಗತ್ತಲ್ಲ. ಮಾಜರ್ ಮಾಡಿ ಈ ಹಳ್ಳಿದು ಇವತ್ತು ಮೋಸ್ಟ್ಲಿ ನನ್ನ ಪ್ರಕಾರ 2 ಗಂಟೆ ಮುಗಿಸ್ತೀನಿ. ನಾವು ಆಚೆ ಹೋದ್ರೆ 2 ಗಂಟೆ ಮುಗಿಸ್ತಾರೆ. ಇಲ್ಲಾಂದ್ರೆ ನಾವು ಎಷ್ಟೊತ್ತಿರ್ತೀವಿ ಅಷ್ಟೊತ್ತು ಜಾಸ್ತಿ ಆಗುತ್ತೆ. ನಾವು ಹಿಂಗೆ ಓಡಾಡೋದನ್ನ ನಿಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡಲಿ. ಮಾಜರ್ ಆಗಿ ನಾವು ಸರ್ಕಾರದಿಂದ ಏನು ಹೈಯೆಸ್ಟ್ ಅವರಿಗೆ ಸಹಕಾರ ಕೊಡಬೇಕು ಅದನ್ನ ನಾನು ಗ್ಯಾರಂಟಿ ನಾವು ಮಾಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತೀವಿ. ತೋಟ ಬಹಳ ಮನಸ್ಸಿಗೆ, ಯಾಕಂದ್ರೆ ಮಕ್ಕಳ ತರ ಅವು. ಒಂದೊಂದು ಮರನು ಮಕ್ಕಳ ತರ ನೋಡ್ಕೊಂಡು ಸಾಕಿರ್ತಾರೆ. ಅವ್ರ ಜೀವನ ಅದು ಯಾರೇ ಆಗಲಿ. ಈಗೆಲ್ಲ ಒಂದು 2 ಎಕರೆ ತೋಟ ಇತ್ತು ಅಂದ್ರೆ ಜೀವನದಲ್ಲಿ ಸುಧಾರಣೆ ಬರ್ತಕ್ಕಂಥದ್ದು. ಈಗ ಅದೇ ಹೋದ ತಕ್ಷಣ ನಿಮಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಸಿತ ಆಗ್ಬಿಡುತ್ತೆ. ಅದನ್ನು ಯಾವ ರೀತಿ ಸಹಕಾರ ಮಾಡಬೇಕು ಸರ್ಕಾರದಿಂದ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಮಾತಾಡ್ತೀವಿ. ಕೆಲವರು ಆಫೀಸರ್ಸ್ ಕೂಡ ರೆಸ್ಪಾಂಡ್ ಮಾಡಿಲ್ಲ ಅಂದ್ರು. ಅದನ್ನು ಈಗಲೇ ಕೂಡ ಅವರ ಹೆಡ್ ಅವ್ರಿಗೆ ಹೇಳಿ ನೀವು ಇಲ್ಲಿ ಬಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಸಿಇಒ ಅವರು ಡಿಸಿ ಅವರೆಲ್ಲ ಹೇಳಿದ್ದಾರೆ. ಅದನ್ನ ಅವ್ರು ಮಾಡ್ತಾರೆ. ಅದೇ ಮಾಡಬೇಕು. ಅದಕ್ಕೆ ಏನಂದ್ರೆ ರಾಷ್ಟ್ರೀಯ ಅಂತ ಹೇಳಿ ಮಾಡ್ಬೇಕಾದ್ರೆ ನಾವು ಪ್ರಪೋಸಲ್ ಕಳಿಸಬೇಕು, ಸೆಂಟ್ರಲ್ ಅವರು ಓಕೆ ಅನ್ಬೇಕು. ಮತ್ತೆ ಈಗ ಆ ರಾಜಕಾರಣದ ಭಾಷಣ ನಾನು ಇಲ್ಲಿ ಮಾಡಕ್ಕೋಲ್ಲ, ಅದನ್ನ ಆಮೇಲೆ ನೋಡೋಣ. ಬಟ್ ನನ್ನ ಕೆಲಸ ಏನಿದೆ, ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರಾಗಿ ಮತ್ತೆಲ್ಲ ಬೇರೆ ಶಾಸಕರು, MP ಅವರು, ಅಧಿಕಾರಿಗಳು ಎಲ್ಲ ಬಂದಿರ್ತಾರೆ. ಮತ್ತೆ ಈ ಕಡೆ ಭಾಗದ ಎಲ್ಲ ಮುಖಂಡರಿಗೆ ನಾನು ಮನವಿ ಮಾಡ್ತೀನಿ, ಯಾರ್ದಾದ್ರು ಬಿಟ್ಟೋಗಿದ್ರೆ ಅದನ್ನ ಮಾತುಕತೆ ಮಾಡಿ ಚರ್ಚೆ ಮಾಡಿ ಅದನ್ನ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡೋ ಬದಲು ಬಂದು ಚರ್ಚೆ ಮಾಡಿ ಅದನ್ನ ಮಾಡಿಸಿದ್ರೆ ಒಳ್ಳೇದು. ಅಧಿಕಾರಿ ವರ್ಗದವರಂತೂ ಫುಲ್ ಇರ್ತಾರೆ, ಏನ್ ತೊಂದರೆ ಇಲ್ಲ. ಇದು ನಾನು ಮೊನ್ನೆ ನಿಮಗೆ ಗೊತ್ತಿದೆ, ನಾನು ಪತ್ರಿಕಾಗೋಷ್ಠಿಯಲ್ಲಿ ನಾನು ನಿಮಗೂ ಕೂಡ ಹೇಳಿದೆ ಅನ್ಸುತ್ತೆ. ಮೊನ್ನೆ ನಾನು ಈ SSLC ರಿಸಲ್ಟ್ ಆಗಕ್ಕಿಂತ ಮುಂಚೆ ಮರಗಳು ವೀಕ್ ಆಗಿರ್ತವೆ, ಮನೆ ಎದುರುಗಡೆ ಶೀಟ್ ಹಾಕಿರ್ತೀರಿ, ಯಾವ್ದಾದ್ರು ವೈರು ಕಂಬ ಏನಾದ್ರು ಹೆಚ್ಚು ಕಮ್ಮಿ ಆಗ್ತೀವಿ. ಮುಂಗಾರು ಮಳೆ ಬರೋಕ್ಕಿಂತ ಮುಂಚೆ ಬಿರುಗಾಳಿ ಸಮೇತ ಮಳೆ ಬರೋದು ಸ್ವಾಭಾವಿಕವಾಗಿ ಮಲೆನಾಡು ಭಾಗದಲ್ಲಿ, ಅರೆ ಮಲೆನಾಡು ಭಾಗದಲ್ಲಿ ಅದು ಸ್ವಭಾವ. ಸೊ ಸ್ವಲ್ಪ ಜವಾಬ್ದಾರಿ ನಾವು ಕೂಡ ತಗೋಬೇಕು. ನಾವೆಲ್ಲ ಮುಖಂಡರಿಗೂ ಅದೇ ಹೇಳೋದು, ಸ್ವಲ್ಪ ನೋಡ್ಕೊಳ್ಳೋ ಅಂತ ಇಷ್ಟು ಹೇಳಿದ್ರೆ ಸಾಕು, ಅದು ಗಮನ ತಗೊಳ್ತಿ. ಇಲ್ಲಾಂದ್ರೆ ಸುಮ್ಮನೆ ಒಂದು ಶೀಟ್ ಹೋಗಿ ಯಾರಿಗಾರು ಏಟು ಬಿದ್ದರೆ ಪ್ರಾಣನೇ ಹೋಗ್ಬಿಡುತ್ತೆ, ಮಕ್ಕಳು ಪ್ರಾಣ ಹೋಗ್ಬಿಡುತ್ತೆ. ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಜವಾಬ್ದಾರಿ ಸಾರ್ವಜನಿಕರ ಜೊತೆಗೆ ನಮ್ದು ಏನಿದೆ ಅದನ್ನ ನಾವು ತಗೊಳ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ.